ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗಿದ್ದ ಟೋಯಿಂಗ್ ಭೂತ ಮತ್ತೆ ನಗರದಲ್ಲಿ ಶುರುವಾಗಲಿದೆ. ಕಂಡಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ಟೋಯಿಂಗ್ ಮಾಡ್ತಿದ್ದ ಟ್ರಾಫಿಕ್ ಪೊಲೀಸರ ಬದಲಾಗಿ ಜಿಬಿಎ ಇದರ ಜವಾಬ್ದಾರಿ ಹೊರಲಿದೆ. ಇದಕ್ಕಾಗಿ ವಾಹನ ಖರೀದಿಗೆ ಟೆಂಡರ್ ಕರೆದಿದ್ದು ದುಪ್ಪಟ್ಟು ದಂಡ ವಿಧಿಸೋಕೆ ಹೊರಟಿದೆ ಜಿಬಿಎ. ನಿಮ್ಮ ವಾಹನ ಎಲ್ಲೆಂದರಲ್ಲಿ ನಿಲ್ಲಿಸಿದರೆ ಟೋಯಿಂಗ್. ನಗರದಲ್ಲಿ ಇನ್ಮುಂದೆ ಜಿಬಿಎಯಿಂದ ಟೋಯಿಂಗ್. ಬೆಂಗಳೂರಿನ ರಸ್ತೆಗಳಲ್ಲಿ ನಿಮ್ಮ ವಾಹನವನ್ನು ಎಲ್ಲೆಂದರಲ್ಲಿ ನಿಲ್ಲಿಸಿದರೆ ನಿಮ್ಮ ವಾಹನ ಟೋಯಿಂಗ್ ಆಗುವುದು ಗ್ಯಾರಂಟಿ. ಮೊದಲು ಟ್ರಾಫಿಕ್ ಪೊಲೀಸರು ವಾಹನಗಳನ್ನು ಟೋಯಿಂಗ್ ಮಾಡುತ್ತಿದ್ರು. ಇದೀಗ ನಿಮ್ಮ ವಾಹನಗಳನ್ನು ಜಿಬಿಎ ಸಿಬ್ಬಂದಿಗಳಿಂದ ಟೋಯಿಂಗ್ ಮಾಡ್ತಾರೆ. ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಳದಿಂದಾಗಿ ಪಾರ್ಕಿಂಗ್ ಸಮಸ್ಯೆ ಉಂಟಾಗಿದ್ದು ನಿಯಮ ಉಲ್ಲಂಘನೆ ಹೆಚ್ಚಾಗಿದೆ. ಇದಕ್ಕೆ ತಾತ್ಕಾಲಿಕ ಪರಿಹಾರಕ್ಕೆ ಟೋಯಿಂಗ್ ಮಾಡಿ ದಂಡ ಹಾಕಲು ತಯಾರಿ ನಡೆಸಲಾಗ್ತಿದೆ. ಹೌದು, ಈಗಾಗಲೇ ಜಿಬಿಎ ಟೋಯಿಂಗ್ ವಾಹನ ಖರೀದಿಗೆ ಟೆಂಡರ್ ಕರೆದಿದ್ದು ಒಂದು ವಾಹನ ಅಂತಿಮ ಮಾಡಿದೆ. ಮತ್ತೊಂದು ವಾಹನ ಖರೀದಿಯಲ್ಲಿ ನಿರತವಾಗಿದ್ದು ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸುವ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕಂಡಲ್ಲಿ ವಾಹನಗಳನ್ನು ಪಾರ್ಕ್ ಮಾಡುವುದು ಒಂದು ಕಾರಣ ಅನ್ನೋದನ್ನ ಅರಿತ ಜಿಬಿಎ ತಾನೇ ವಾಹನ ಖರೀದಿ ಮಾಡಲು ಮುಂದಾಗಿದ್ದು ಇದಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಾಥ್ ನೀಡುತ್ತಿದ್ದಾರೆ. ಹಾಗಾದರೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ಟೋಯಿಂಗ್ ಸಿಸ್ಟಮ್ ಹೇಗಿರಲಿದೆ ಅನ್ನೋದನ್ನ ನೋಡುವುದಾದ್ರೆ, ಹೇಗಿರಲಿದೆ ಹೊಸ ಟೋಯಿಂಗ್? ಜಿಬಿಎ ಸಿಬ್ಬಂದಿಯಿಂದ ಟೋಯಿಂಗ್ ಕಾರ್ಯ. ಟೋ ಮಾಡಿದ ವಾಹನ ಹೊರವಲಯದಲ್ಲಿ ಪಾರ್ಕ್. ಟೋಯಿಂಗ್ ಮಾಡಿದ ವಾಹನಕ್ಕೆ 2 ಪಟ್ಟು ದಂಡ. ಜಿಬಿಎ ಜೊತೆ ಕೈ ಜೋಡಿಸಲಿದ್ದಾರೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು. ಇನ್ನು ನಗರದಲ್ಲಿ ಜಾರಿಗೆ ಬರ್ತಿರೋ ಟೋಯಿಂಗ್ನಲ್ಲೇ ಟೋ ಮಾಡಿದ ವಾಹನಕ್ಕೆ ದುಪ್ಪಟ್ಟು ಹಣ ಕೊಟ್ಟು ಬಿಡಿಸಿಕೊಳ್ಳಬೇಕು. ನಿಮ್ಮ ವಾಹನ ಏನಾದರೂ ಟೋ ಮಾಡಿದ್ರೆ ನೀವೇ ಆ ಜಾಗಕ್ಕೆ ಹೋಗಿ ದುಪ್ಪಟ್ಟು ಹಣ ಕೊಟ್ಟು ಬಿಡಿಸಿಕೊಂಡು ಬರಬೇಕಂತ. ಟೋಯಿಂಗ್ ಒಂದು ಮೆಷಿನ್ ಆಗಿದೆ. ಈಗ ಇನ್ನೊಂದು ಟೆಂಡರ್ ಫೈನಲೈಸ್ ಆಗ್ತಾ ಇದೆ. ಕೋರ್ಟ್ನಲ್ಲಿ ಸಹ ನಾವು ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಸೊ ಬೈ ದಿಸ್ ವೀಕ್ ಆರ್ ನೆಕ್ಸ್ಟ್ ವೀಕ್ ತನಕ ವಿ ಶುಡ್ ಬಿ ಏಬಲ್ ಟು ಫೈನಲೈಸ್ ದ ಟೋಯಿಂಗ್. ನಾವು ಪೊಲೀಸ್ ಇಲಾಖೆಗೆ ಆಥರೈಸೇಷನ್ ಕೊಡ್ತೇವೆ ಟು ಫೈನ್. ನಮಗೆ ಸಹ ಫೈನ್ ಮಾಡಲಿಕ್ಕೆ ಅಧಿಕಾರ ಇದೆ. ಸೊ ಫೈನ್ ನಾವು ಹಾಕ್ತೇವೆ. ಮೋಟರ್ ವೆಹಿಕಲ್ ಆ್ಯಕ್ಟ್ನಲ್ಲಿ ಸಹ ಫೈನ್ ಹಾಕ್ತೇವೆ. ಅದಕ್ಕೆ ಡಬಲ್ ಫೈನ್ ಹಾಕಿಬಿಟ್ಟು ಈ ಟೋಯಿಂಗ್ ಖರ್ಚು ನಾವು ಈ ಫೈನ್ ದುಡ್ಡಿಂದನೇ ಕೊಟ್ಬಿಡ್ತೀವಿ. ಸರ್ಕಾರಕ್ಕೆ ಹೋಗುತ್ತೆ. ಪೊಲೀಸ್ ಅವರದ್ದು ಬಂದರೂ ಸಹ ಸರ್ಕಾರಕ್ಕೇ ಬರುತ್ತು. ಲೋಕಲ್ ಬಾಡಿಗೆ ಒಂದು 50% ಮೋಸ್ಟ್ ಪ್ರಾಬಬ್ಲಿ ಬರುತ್ತೆ. ಸದ್ಯ ಈ ಹಿಂದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೋಯಿಂಗ್ ಬಗ್ಗೆ ವ್ಯಾಪಕ ಚರ್ಚೆಯಾಗಿತ್ತು ಮತ್ತು ವಿರೋಧ ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕರು ಟೋಯಿಂಗ್ ಮಾಡುವುದರ ಬಗ್ಗೆ ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇಸ್ ನ್ಯಾಯಾಲಯದ ಮೆಟ್ಟಿಲನ್ನೇರಿತ್ತು. ಅದರ ನಂತರ ಟೋಯಿಂಗ್ ಮಾಡುತ್ತಿರಲಿಲ್ಲ. ಈಗ ಮತ್ತೆ ಟೋಯಿಂಗ್ ಶುರುವಾಗುತ್ತಿದೆ. ಉಲ್ಲಾಸ್ ಎಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.